ಇದು ಮೈದಾ ಹಿಟ್ಟು ಇವತ್ತೊಂದು ಚಂದ ಮಾಡಿ ಒಂದು ತೊಗರಿಬೇಳೆ ಹೋಳಿಗೆ ಮಾಡುವ. ಹೋಳಿಗೆ ಮಾಡ್ಕರೆ ಇದು ಮೈದಾ ಹಿಟ್ಟು ಬೇಕು, ಸ್ವಲ್ಪ ಉಪ್ಪು ಬೇಕು, ನೀರು ಬೇಕು, ಎಣ್ಣೆ ಬೇಕು. ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಕಲಿಸುವ. ಉಪ್ಪು ಹಾಕಂತೆ, ಇಷ್ಟು ಉಪ್ಪು, ರುಚಿಗೆ ಒಂಚೂರು ಉಪ್ಪು, ಕಡಿ ಕಲ್ಲರಿಗೋಸ್ಕರ ಒಂಚೂರು ಅರಿಶಿನ ಪುಡಿ. ಈಗ ಇದನ್ನೆಲ್ಲ ಒಟ್ಟು ಮಾಡಿ ಕಲಿಸ್ಕೊಂಡು ನೀರು ಹಾಕಿ ಹ್ಯಾಂಗೆ ಬೇಕಂದ್ರೆ ಹಂಗೆ ಹದ ಮಾಡಿ ಕಲ್ಸ್ಕೊಂಬ. ಚೂರು ನೀರು ಹಾಕಿ ಕಲಿಸುವ. ಈಗ ಇದಿಷ್ಟು ಈಗ ಕಲ್ಸ್ಕೊಂಡಿದ್ದೀಗ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಸಮ ಒಂಚೂರು ಕಲಸಿಬಿಟ್ಕೊಂಬ. ಇದು ಹಿಟ್ಟು ಕಲಸಿ ಆಯ್ತಾ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಉಜ್ಜಿ ಒಂದು 3-4 ಗಂಟೆ ಹೊತ್ತು ಇದಕ್ಕೆ ನೆನಕ್ಕೆ ಬಿಡುವ. 4 ಗಂಟೆಗಿಂತ ಜಾಸ್ತಿ ಯಾರು ತೊಂದರೆ ಇಲ್ಲ. ನಮಗೀಗ 4 ಗಂಟೆ ಒಳಗೆ ಮಾಡ್ತೀನಿ. ಈಗ ಮಾಡಿ ಮುಚ್ಚಿ ಒಂದು ಕವರ್ ಮುಚ್ಚಿ 2 ಲೋಟಿ ಹಾಕ್ತೇವೆ. ಹೋಳಿಗೆ ಮಾಡೋಕ್ಕೆ 2 ಲೋಟಿ ತೊಗರಿಬೇಳೆ. 2 ಲೋಟಿ ತೊಗರಿಬೇಳೆ ಅಂದರೆ ಅರ್ಧ ಕೆಜಿ ತೊಗರಿಬೇಳೆ ಆಗ್ತಿಲ್ಲ. ಸಾಕು, ಇದನ್ನು ತೊಳೆದು ಈಗ ಬೇಳೆ ಬೆಂದಿತ್ತು. ಇದನ್ನೀಗ ಬಸ್ಕೊಂಬ. ಇದೀಗ ಹೂರ್ಣ ಮಾಡ್ಕೊಂಬೆ, ಪಾಕ ಬಸ್ಕೊಂಬೆ. ಅದು ಅರ್ಧ ಕೆಜಿ ಬೇಳೆಗೆ ಅರ್ಧ ಕೆಜಿ ಬೆಲ್ಲ ಹಾಕ್ತೆ. ಅದನ್ನ ಪಾಕ ಬಸ್ಕೊಂಬ. ಅದಕ್ಕಿದೆ 8 ಏಲಕ್ಕಿನ ಒಚ್ಚಿಟ್ಗಳಿದೆ, ಅದಕ್ಕೆ ಹಾಕ್ತೆ. ಅದಕ್ಕೆ ಆಮೇಲೆ ಒಂದು ಕಾಯಿ, ಇಲ್ಲಿ ಒಂದು ಕಾಯಿ ಹಾಕಿದೆ. ಬ್ಯಾಳಿ ಈಗ ಕರ್ಸಿ ಎಲ್ಲ ಪಾಕ ಬಂದಿತ್ತು. ಇದೀಗ ಗ್ಯಾಸ್ ಆಫ್ ಮಾಡ್ತೆ. ಸ್ವಲ್ಪ ತಣಿಲಿ, ಕಡಿಕೆ ರುಬ್ಬು ತೋರಿಸ್ತೆ. ಕಡಿಗೆ ಕಡ್ದು ಸಾಕೀಗ ತೆಗ್ದಿಡುವ. ಸಾಕು ಮಾಡಿದೆ, ಲಡ್ಸೋದಿಲ್ಲ, ಪಚ ಪಚ ಮಾಡಿ ಕೈಯಾಗ ಹೀಗೆ ಮಾಡಿ ಉಂಡೆ ಕಟ್ಟಿ ಬಿಡು. ಈ ಹೋಳಿಗೆ ಮುಚ್ಚ 130 ಆಯ್ತಾ. ಅದನ್ನೀಗ ಕಾಲಿಗೆ ಹಾಕುವ. ಹೋಳಿಗೆ ಹಂಚಿಗೆ ಹಾಕದೆ ರುಚಿಯಾದ ತೊಗರಿಬೇಳೆ ಹೋಳಿಗೆ ರೆಡಿ ಆಯಿತು. ಇದು ತುಪ್ಪ ಹಾಕೊಂಡು ತಿಂದ್ರೆ ಬಾರಿ ಲೈಕ್ ಅದು.